ರೇಣುಕಾಸ್ವಾಮಿ ಕೊಲೆ ದೃಢವಾಗ್ತಾ ಇದ್ದಂತೆ ದರ್ಶನ್ ಅಂಡ್ ಗ್ಯಾಂಗ್ ಭಾಗಿ ಬಗ್ಗೆ ಪೊಲೀಸರು ಕಲೆ ಹಾಕಿರುವ ಸಾಕ್ಷ್ಯಗಳೆಷ್ಟು ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಆಕಸ್ಮಿಕವಲ್ಲ, ಪ್ರೀ ಪ್ಲಾನ್. ಸೆಕೆಂಡರಿ ಎವಿಡೆನ್ಸ್ ನಲ್ಲಿ ಡಿ ಗ್ಯಾಂಗ್ ಸಂಚು ಬಯಲು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಅಂತಿಮ ಹಂತವನ್ನ ತಲುಪಿದ್ದು ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಎಲ್ಲಾ ವರದಿಗಳು ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಿದೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ನ ವರದಿಗಳು ಮಾತ್ರ ಬರಬೇಕಿದೆ. ಅವುಗಳು ಕೂಡ ಇವತ್ತು ತಲುಪುವ ಸಾಧ್ಯತೆಗಳಿವೆ. ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ವಿರುದ್ಧ 33 ಸಿಸಿಟಿವಿ, 190ಕ್ಕೂ ಅಧಿಕ ಸಾಕ್ಷ್ಯ ಸಂಗ್ರಹ, 25ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಹೀಗಾಗಿ ದರ್ಶನ್ ಪಾಲಿಗೆ ಸೆಕೆಂಡರಿ ಎವಿಡೆನ್ಸ್ ಮುಳುವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕೇಸ್ನಲ್ಲಿ 200ಕ್ಕೂ ಹೆಚ್ಚು ಸಾಕ್ಷ್ಯ ಸಿಕ್ಕಿದೆ. ಆದರೂ ಪ್ರತ್ಯಕ್ಷ ಸಾಕ್ಷಿ ಅಂತ ಸಿಕ್ಕಿದ್ದು ಬೆರಳೆಣಿಕೆಯಷ್ಟು ಮಾತ್ರ. ಪ್ರತ್ಯಕ್ಷ ಸಾಕ್ಷಿ ಅಂತ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಸೇರಿ ಕೆಲವು ಸಾಕ್ಷಿಗಳು ಸಿಕ್ಕಿವೆ. ಪ್ರತ್ಯಕ್ಷ ಸಾಕ್ಷಿಯನ್ನ ಡೈರೆಕ್ಟ್ ಎವಿಡೆನ್ಸ್ ಅಂತ ಕೂಡ ಪರಿಗಣಿಸಲಾಗುತ್ತೆ. ಎಸ್, ನೇರ ಹೇಳಿಕೆಗಳು ಡೈರೆಕ್ಟ್ ಎವಿಡೆನ್ಸ್ ಆದ್ರೆ ಸೆಕೆಂಡರಿ ಎವಿಡೆನ್ಸ್ ಗಳಾದ ಸಿಡಿಆರ್, ಸಿಸಿಟಿವಿ, ಪಿಎಂ ರಿಪೋರ್ಟ್, ಫೋಟೋಗ್ರಫಿ, ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ರಿಪೋರ್ಟ್ ಹಾಗೆ ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಇವೆಲ್ಲವೂ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿದೆ. ಸದ್ಯ ಈ ಎಲ್ಲ ವರದಿ ನೋಡಿದಾಗ ರೇಣುಕಾಸ್ವಾಮಿ ಕೊಲೆ ಆಕಸ್ಮಿಕವಲ್ಲ, ಇದೊಂದು ಪೂರ್ವ ನಿಯೋಜಿತ ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ. ಎಲ್ಲ ಆರೋಪಿಗಳು ಸಮಾನ ಉದ್ದೇಶ ಹೊಂದಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಹೀಗಾಗಿ ದರ್ಶನ್ ಆರೋಪಿ ಸಂಖ್ಯೆ ಮಾತ್ರವಲ್ಲ, ಉಳಿದ ಆರೋಪಿಗಳ ಸಂಖ್ಯೆಯೂ ಅದಲು ಬದಲಾಗುವ ಸಾಧ್ಯತೆ ಇದೆ. ಸದ್ಯ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ 25ಕ್ಕೂ ಹೆಚ್ಚು ಮಂದಿಯಿಂದ 164 ಹೇಳಿಕೆ ಕೂಡ ದಾಖಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆಯಾಗಿ ಬರೋಬ್ಬರಿ 70ಕ್ಕೂ ಹೆಚ್ಚು ದಿನವಾಯಿತು. 90 ದಿನದ ಒಳಗಡೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿದ್ದು, ಹೀಗಾಗಿ ತನಿಖಾ ತಂಡ ಹೈದರಾಬಾದ್ಗೆ ಹೋಗಿದೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ದರ್ಶನ್ ಪವಿತ್ರ ಗೌಡ ಮೊಬೈಲ್ ಡಾಟಾ ರಿಟ್ರೀವ್. ಹೈದರಾಬಾದ್ಗೆ ಖುದ್ದಾಗಿ ತೆರಳಿದ ತನಿಖಾಧಿಕಾರಿಗಳು. ರೇಣುಕಾಸ್ವಾಮಿ ಕೇಸ್ ಆರೋಪಿಗಳ ವಸ್ತುಗಳು, ಮೊಬೈಲ್ ಸೇರಿ ಎಫ್ಎಸ್ಎಲ್ ವರದಿ ಬಹುತೇಕ ಪೊಲೀಸರ ಕೈ ಸೇರಿದೆ. ಈಗ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ ಡೇಟಾ ರಿಟ್ರೀವ್ ಪ್ರಕ್ರಿಯೆ ನಡೀತಾ ಇದೆ. ಸದ್ಯ ಎಫ್ಎಸ್ಎಲ್ ವರದಿಗಳು ಪೊಲೀಸರ ಕೈ ಸೇರಿದೆ. ಬಹುತೇಕ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಾಗಿದೆ. ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದ್ದು ಎಲ್ಲದಕ್ಕೂ ಇಲ್ಲಿ ಸಾಕ್ಷಿ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇದೇ ವೇಳೆ ತನಿಖಾ ತಂಡ ಹೈದರಾಬಾದ್ಗೆ ತೆರಳಿದೆ. ಸಿಎಫ್ಎಸ್ಎಲ್ ವರದಿ ತಡವಾದ ಹಿನ್ನೆಲೆ ಅದನ್ನ ಪಡೆಯಲು ತನಿಖಾ ತಂಡ ಹೈದರಾಬಾದ್ಗೆ ಹೋಗಿದೆ. ಅಧಿಕಾರಿಗಳು ಕೊಲೆ ಪ್ರಕರಣದ ತನಿಖಾ ತಂಡಕ್ಕೆ ಹೈದರಾಬಾದ್ನ ಕಚೇರಿಗೆ ಬರಲು ಸೂಚಿಸಿದ್ರು. ಹೀಗಾಗಿ ಹೈದರಾಬಾದ್ನ ಕಚೇರಿಗೆ ತೆರಳಿರುವಂತಹ ತನಿಖಾ ತಂಡ ಅಲ್ಲಿಂದ ರಿಪೋರ್ಟ್ ಅನ್ನ ಪಡೆಯಲಿದ್ದಾರೆ. ಪೊಲೀಸ್ ಕಮಿಷನರ್ ರಿಪೋರ್ಟ್ ಗಳನ್ನ ತರಲು ಸೂಚಿಸಿದ್ರು. ಅದರಂತೆ ಈಗ ತನಿಖಾ ತಂಡ ಹೈದರಾಬಾದ್ಗೆ ಖುದ್ದಾಗಿ ತೆರಳಿ ರಿಪೋರ್ಟ್ ಅನ್ನ ಪಡೆಯಲಿದೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ ನಲ್ಲಿ ಪವಿತ್ರ ಗೌಡ, ದರ್ಶನ್, ವಿನಯ್ ಸೇರಿ ಕೆಲ ಆರೋಪಿಗಳ ಮೊಬೈಲ್ ರಿಟ್ರೀವ್ ಪ್ರೊಸೀಜರ್ ನಡೆಯಲಿದೆ. ಅವುಗಳ ವರದಿ ಕೂಡ ತನಿಖಾ ತಂಡಕ್ಕೆ ಸಿಗಲಿದ್ದು, ಮುಖ್ಯವಾಗಿ ಪವಿತ್ರ ಗೌಡ ಹಾಗೂ ರೇಣುಕಾಸ್ವಾಮಿ ಲಿಂಕ್ಗೆ ಸಾಕ್ಷಿ ಸಿಗಲಿದೆಯಂತೆ. ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಮೊಬೈಲ್ ಭಾರಿ ದೊಡ್ಡ ಸಾಕ್ಷಿಯಾಗಲಿದೆ. ರೇಣುಕಾಸ್ವಾಮಿ ಕಿರುಕುಳ, ಮೆಸೇಜ್ ಮೂಲಕ ಕಾಟ ಕೊಡ್ತಿದ್ದ ಎಂಬ ಆರೋಪ ಎಲ್ಲದಕ್ಕೂ ಇಲ್ಲಿ ಸಾಕ್ಷಿ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ. ಅದೇನಂತೀರಾ? ಈ ವರದಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ.
ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಕಾಕೆ ತಬ್ಬಿಬ್ಬು. ರೇಣುಕಾಸ್ವಾಮಿ ಹತ್ಯೆ ಕೇಸ ತನಿಖೆಯನ್ನ ನಡೆಸ್ತಾ ಇರುವ ಪೊಲೀಸರಿಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯನಾಶಕ್ಕೆ ಮುಂದಾದ ಡಿ ಗ್ಯಾಂಗ್ ಹತ್ಯೆಯಾದ ರೇಣುಕಾಸ್ವಾಮಿ ಬಟ್ಟೆಗೂ ಮುಕ್ತಿಯನ್ನ ನೀಡಿದ್ರು. ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ರೇಣುಕಾಸ್ವಾಮಿ ಶವ ಎಸೆದ ನಂತರ ಧರಿಸಿದ್ದ ಬಟ್ಟೆಯನ್ನ ಎಲ್ಲ ಆರೋಪಿಗಳು ಬದಲಾಯಿಸಿದ್ದಾರೆ. ಕೊಲೆ ವೇಳೆ ರಕ್ತದ ಕಲೆಯಿದ್ದ ಬಟ್ಟೆಯನ್ನ ರಾಜಕಾಲುವೆಗೆ ಎಸೆದು ಟ್ರೆಂಡ್ಸ್ನಲ್ಲಿ ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದಾರಂತೆ. ಋಷಭಾವತಿ ನದಿಯಲ್ಲಿ ಹಳೆ ಬಟ್ಟೆಯನ್ನ ಎಸೆದು RR ನಗರದ ಟ್ರೆಂಡ್ಸ್ನಲ್ಲಿ ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ CCTV ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ. RR ನಗರದ ಐಡಿಯಲ್ ಹೋಮ್ ಯು ಲೇಔಟ್ನ ಗಣೇಶ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದಿದ್ರು. ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು DCP, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ACPಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರಿಪಬ್ಲಿಕಾಣ ಮಾಡಿದ ವರದಿಗಳು ಒಂದೊಂದೇ ಸತ್ಯವಾಗ್ತಾ ಇದೆ. ಇದೀಗ ರೇಣುಕಾಸ್ವಾಮಿ ಕರೆ ತಂದ ವರದಿ ಬಗ್ಗೆ ಇಡೀ ಸಂಚು ರಿಪಬ್ಲಿಕಾಣ ಕೊಟ್ಟ ವರದಿಯಂತೆಯೇ ಅಂತ್ಯಗೊಂಡಿದೆ. ಅದು ಹೇಗಂತೀರಾ? ಈ ಸ್ಟೋರಿ ನೋಡಿ. ಸತ್ಯವಾಯ್ತು ರಿಪಬ್ಲಿಕ್ ಕನ್ನಡ ತನಿಖಾ ವರದಿ. ರೇಣುಕಾಸ್ವಾಮಿ ಕೊಲೆಗೆ ಪವನ್ ಮಾಸ್ಟರ್ ಮೈಂಡ್. ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ವರದಿ ಮಾಡಿದರೆ ಅದು ಸತ್ಯ, ಯಾವುದೇ ಊಹಾಪೋಹ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ. ಅದು ಅಂತೆ ಕಂತೆಗಳ ವರದಿಯಲ್ಲ, ತನಿಖಾಧಿಕಾರಿಗಳ ವರದಿಯನ್ನು ಆಧರಿಸಿ ಜನರಿಗೆ ನಿಖರ ಮಾಹಿತಿಯನ್ನ ಕೊಡ್ತಾ ಇದೆ. ಇದೀಗ ಇದೇ ರೀತಿ ಈ ಹಿಂದೆ ವರದಿ ಮಾಡಿದ್ದ ವರದಿಯೊಂದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ ಮಾಹಿತಿ ದೃಢಪಡಿಸುವಂತಾಗಿದೆ. ಹೌದು, ರೇಣುಕಾಸ್ವಾಮಿ ಕೊಲೆಗೂ ಮುನ್ನವೇ ಕಿಡ್ನಾಪ್ ಪ್ಲಾನ್ ಮಾಡಿದ್ದು ಪವಿತ್ರ ಗೌಡ ಮನೆ ಕೆಲಸದಾತ ಪವನ್. ಅವನ ಪ್ಲಾನ್ಗೆ ದರ್ಶನ್ ಒಪ್ಪಿಗೆ ನೀಡಿದ್ರು. ದರ್ಶನ್ ಸಮ್ಮತಿ ಮೇರೆಗೆ A4 ಆರೋಪಿ ರಾಘವೇಂದ್ರ ಜೊತೆಗೂಡಿ ಪವನ್ ಕಿಡ್ನಾಪ್ ಮಾಡಿ ಕೊಲೆ ಮಾಡಲು ಚರ್ಚೆ ಮಾಡಿದ್ದಂತೆ. ನಂತರ A6 ಆರೋಪಿ ಜಗದೀಶ್ ಹಾಗೂ A7 ಆರೋಪಿ ಅನುಕುಮಾರ್ ಜೊತೆ ಕಿಡ್ನಾಪ್ ಮಾಡಲು ಚರ್ಚೆ ನಡೆಸಿದ್ದಂತೆ. ಅನುಕುಮಾರ್